ನಾನು 1000 ಒಳಗೆ ಮಂತ್ರಾಲಯ ದರ್ಶನ ಹೇಗೆ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗೋದು ಅನ್ನೋದನ್ನು ಹೇಳ್ತೀನಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಂತ್ರಾಲಯದಲ್ಲಿ ಸೋಲೋ ಬಂದ್ರೆ ನಿಮಗೆ ಯಾರು ಕೂಡ ರೂಮ್ ಕೊಡಲ್ಲ. ಎಷ್ಟು ಜನ ಗೊತ್ತಾ, ಇವಾಗಂತೂ ತಿರುಪತಿ ತರಾನೇ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಸಗಣಿ ತಾಸಿದ ಜಾಗ ಏನಿದೆ, ಇಲ್ಲಿ ರಾಯರು ರೆಸ್ಟ್ ಮಾಡ್ತಾ ಇದ್ದ ಜಾಗ ಅಂತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಸುಮಾ ಮಂಜು. ನಾನಿವತ್ತು ಮಂತ್ರಾಲಯ ಹೋಗ್ತಿದ್ದೀನಿ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಂತ್ರಾಲಯ ಬಗ್ಗೆ A to Z ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ನಾನು 1000 ಒಳಗೆ ಮಂತ್ರಾಲಯ ದರ್ಶನ ಹೇಗೆ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗೋದು ಅನ್ನೋದನ್ನು ಹೇಳ್ತೀನಿ. ಹಾಗೆ 3000ರಲ್ಲಿ ಕೂಡ ಮಂತ್ರಾಲಯ ದರ್ಶನ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೀನಿ. ಎಲ್ಲಾದ್ರ ಬಗ್ಗೆ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾನು ಬ್ಯಾಂಗ್ಳೂರಿಂದ ಸ್ಲೀಪರ್ ಕೋಚ್ ಬಸ್ಸಲ್ಲಿ ಹೋಗ್ತಿದ್ದೀನಿ. ಇಟ್ ಕಾಸ್ಟೆಡ್ ಮೀ ಅರೌಂಡ್ 1000. ನಿಮಗೆ ಬ್ಯಾಂಗ್ಳೂರಿಂದ ತುಂಬಾನೇ ಬಸ್ಗಳು ಸಿಗುತ್ತೆ. ನೀವು ಮೇಕ್ ಮೈ ಟ್ರಿಪ್ಪಲ್ಲಿ ಕೂಡ ಚೆಕ್ ಮಾಡ್ಬೋದು. ನಿಮಗೆ ಸ್ಲೀಪರ್ ಬಸ್ ಬೇಡ, ನಮಗೆ ಸೀಟರ್ ಸಾಕು ಅಂತ ಅಂದ್ರೆ 500-600 ಒಳಗೆ ನಿಮಗೆ ಸೀಟರ್ ಬಸ್ ಸಿಕ್ಬಿಡುತ್ತೆ. ನಂದು ಬೋರ್ಡಿಂಗ್ ಪಾಯಿಂಟ್ ಬಂದು ಮೆಜೆಸ್ಟಿಕ್ ಅಲ್ಲಿ ಇತ್ತು. ಸೊ 10:30ಗೆ ನಾನು ಮೆಜೆಸ್ಟಿಕ್ ಬಂದು ಬಸ್ ಹತ್ಕೊಂಡೆ. ಆ ಸ್ಲೀಪರ್ ಬಸ್ ಅಲ್ಲಿ ಹೋಗೋದ್ರಿಂದ ನಮಗೆ ಟಯರ್ಡ್ನೆಸ್ ಅನ್ಸಲ್ಲ, ನಿದ್ರೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಾನ್ ಬುಕ್ ಮಾಡಿದ ಬಸ್ಸು ವರದ್ ಲೈನ್ ಅಂತ, ತುಂಬಾನೇ ಕ್ಲೀನ್ ಅಂಡ್ ಸ್ಪೇಷಿಯಸ್ ಆಗಿ ಬಸ್ ಇತ್ತು. ನಾನು ಅರೌಂಡ್ 5:30ಗೆಲ್ಲ ಮಂತ್ರಾಲಯ ರೀಚ್ ಆದೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಂತ್ರಾಲಯದಲ್ಲಿ ಸೋಲೋ ಬಂದ್ರೆ ನಿಮಗೆ ಯಾರು ಕೂಡ ರೂಮ್ ಕೊಡಲ್ಲ. ರೂಮ್ ಕೊಡದೆ ಇದ್ರೆ ಏನಾಯ್ತು, ನನ್ನ ಹತ್ರ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಕೊನೆ ತನಕ ವಿಡಿಯೋ ನೋಡಿ. ನೀವು ಬಸ್ ಇಳಿತಾ ಇದ್ದಂಗೆ ಫ್ರೆಶ್ ಅಪ್ ಸ್ನಾನ 150 ಅಂತ ಕರಿತಾ ಇರ್ತಾರೆ. ಅವ್ರ ಮನೆಗೆ ಕರ್ಕೊಂಡು ಹೋಗಿ 1 ಬಕೆಟ್ ಬಿಸಿನೀರು ಕೊಡ್ತಾರೆ. ನೀವು ಆರಾಮಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ಬೋದು. ವಾಶ್ರೂಮ್ಗಳು ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ. ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅರೌಂಡ್ 7 ಆಗಿತ್ತು. ಅಲ್ಲಿ ಬಂದು ನೋಡಿದ್ರೆ ಎಷ್ಟು ಜನ ಗೊತ್ತಾ, ಇವಾಗಂತೂ ತಿರುಪತಿ ತರಾನೇ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ನಾನು 1 ಮಂತ್ ಬ್ಯಾಕ್ ಹೋದಾಗ ಇಷ್ಟು ಜನನೂ ಇರಲಿಲ್ಲ, ಕ್ಯೂ ಕೂಡ ಇರಲಿಲ್ಲ. ಇವಾಗ ಮಠದ ಗೇಟ್ ಇಂದಾನೇ ಕ್ಯೂ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗ, ಅಂದ್ರೆ ಡಿಸೆಂಬರ್ ಅಲ್ಲಿ ಬಂದಾಗ, ಕ್ಯೂ ಇಷ್ಟೊಂದು ಇರಲಿಲ್ಲ. ತುಂಬಾ ಮುಂದೆಯಿಂದ ಕ್ಯೂ ಇತ್ತು. ಆದ್ರೆ ಇವಾಗಂತೂ ತುಂಬಾ ಜನ ಇರೋದ್ರಿಂದ ಗೇಟ್ ಇಂದಾನೇ ಕ್ಯೂ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದಾರೆ, ಗ್ರಿಲ್ಸ್ ಎಲ್ಲ ಹಾಕಿ. ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ 30 ಮಿನಿಟ್ಸ್ ಅಲ್ಲೆಲ್ಲ ದರ್ಶನ ಆಗಿತ್ತು. ಆದ್ರೆ ಇವಾಗ ತುಂಬಾ ಜನ ಇದ್ದಿದ್ರಿಂದ ನನಗೆ 1.5 hour ದರ್ಶನಕ್ಕೆ ಹಿಡಿತು. ಅಲ್ಲಿಂದ ದೇವ್ರ ದರ್ಶನ ಮಾಡಿ ಮಂತ್ರಾಕ್ಷತೆ ಇಸ್ಕೊಂಡು ನಾನು ಹೊರಗೆ ಬಂದೆ. ಇವಾಗ ಹೇಳ್ತೀನಿ ಕೇಳಿ. 1000 ಒಳಗೆ ಮಂತ್ರಾಲಯದಲ್ಲಿ ಮಠಕ್ಕೆ ಬಂದು ಹಾಗೆ ಸುತ್ತಮುತ್ತ ಇರೋ ಪಂಚಮುಖಿ ದರ್ಶನ ಹೇಗೆ ಮಾಡೋದು ಅಂತ, ಅದನ್ನು ಕೂಡ 1000 ಒಳಗೆ. ನಿಮಗೆ ಬ್ಯಾಂಗ್ಳೂರ್ ಟು ಮಂತ್ರಾಲಯ ತುಂಬ ಟ್ರೈನ್ಗಳು ಸಿಗುತ್ತೆ. ಆದರೆ ನೀವು 1 ಮಂತ್ ಬಿಫೋರ್ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀಪರ್ ಕೋಚ್ ಬುಕ್ ಮಾಡಿದ್ರೆ 250 ರುಪೀಸಲ್ಲಿ ಟಿಕೆಟ್ ನಿಮಗೆ ಸಿಗುತ್ತೆ. 7 hours ಜರ್ನಿ ಇರುತ್ತೆ. ನಿಮಗೆ ಟೋಟಲ್ ಹೋಗ್ತಾ ಬರ್ತಾ ಟಿಕೆಟ್ ಪ್ರೈಸ್ ಬಂದು 500 ಅಲ್ಲಿ ನಿಮಗೆ ಮುಗ್ದೋಗುತ್ತೆ. ಅಲ್ಲಿಂದ ನೀವು ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯಗೆ ಬರಬೇಕಂದ್ರೆ 50 ರುಪೀಸ್ ಶೇರಿಂಗ್ ಆಟೋದಲ್ಲಿ ಬರಬೇಕಾಗುತ್ತೆ. ಮಂತ್ರಾಲಯಕ್ಕೆ ಬಂದು ನೀವು ಸ್ಟೇ ಮಾಡಬೇಕು ಅನ್ನೋದೇ ಏನಿರಲ್ಲ. ನೀವು ಫ್ರೆಶ್ ಅಪ್ಗೆ ಅಂತ ನಾನು ಮೊದಲೇ ಹೇಳಿದಾಗೆ 150 ರುಪೀಸ್ ಕೊಟ್ಟು ಸ್ನಾನ ಮಾಡಿಕೊಂಡು ನೀವು ದೇವರ ದರ್ಶನಕ್ಕೆ ಡೈರೆಕ್ಟ್ ಆಗಿ ಬರ್ಬೋದು. ನೀವು ರಾಯರ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತಿದ್ದಂಗೆ ನೀವು ಪರಿಮಳ ಪ್ರಸಾದ ತಗೊಳ್ಬೋದು. ಅಲ್ಲಿಂದ ತುಂಬಾ ಆಟೋಗಳು ಪಂಚಮುಖಿ ದರ್ಶನಕ್ಕೆ ಅಂತ ಕರಿತಾ ಇರ್ತಾರೆ. ನೀವು 150 ರುಪೀಸ್ ಕೊಟ್ಟು ಶೇರಿಂಗ್ ಆಟೋದಲ್ಲಿ ಪಂಚಮುಖಿ ದರ್ಶನನ ಮಾಡ್ಕೊಂಡು ಬರ್ಬೋದು. ಅವರೇ 5 ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸುತ್ತಮುತ್ತ ತೋರಿಸ್ಕೊಂಡು ಬರ್ತಾರೆ. 150 ರುಪೀಸ್ ಚಾರ್ಜ್ ಮಾಡ್ತಾರೆ, ಅದು ಶೇರಿಂಗ್ ಆಟೋದಲ್ಲಿ. ನೀವು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿರುತ್ತೆ. ನೀವು ಸಂಜೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದ್ಸರಿ ರಾಯರ ದರ್ಶನ ಮಾಡ್ಕೊಂಡು ಬರ್ಬೋದು. ಇದಿಷ್ಟು ನೀವು 1000 ಹೇಗೆ ಮಂತ್ರಾಲಯಕ್ಕೆ ಬಂದು ಹೋಗೋದು ಅನ್ನೋ ಪ್ಲಾನ್ ಆಗಿತ್ತು. ನಾನು ರಾಯರ ದರ್ಶನ ಮಾಡ್ಕೊಂಡು ಬಂದು ಮನೆಗೆ ಅಂತ ರಾಯರ ವಿಗ್ರಹನ ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಮಂತ್ರಾಲಯದಲ್ಲಿ ನಿಮಗೆ ತುಂಬಾ ಶಾಪ್ ಸಿಗುತ್ತೆ. ಇಲ್ಲಿ ಫೋಟೋ ಅಥವಾ ವಿಗ್ರಹನ ನೀವು ನಿಮ್ಮ ಮನೆಗೆ ತಗೋಬೇಕಂತ ಹೇಳಿದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನೀವು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಇನ್ನೂ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಅಲ್ಲಿಂದ ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದು ಪ್ರಸಾದ ತಿನ್ನಕ್ಕೆ ಅಂತ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಪ್ರಸಾದ ತಿನ್ಕೊಂಡು ಬನ್ನಿ. ಪ್ರಸಾದ ತಿನ್ಕೊಂಡು ಹೊರಗೆ ಬರ್ತಿದ್ದಂಗೆ ನಮಗೆ ಈ ಮುದ್ದಾದ ಹಸುಕರು ಸಿಕ್ತು. ಮಂತ್ರಾಲಯದಲ್ಲಿ ತುಂಬಾನೇ ಹಸುಕರು ಇದಾವೆ. ಅಲ್ಲಿಂದ ನಾವು ಹೊರಟಿದ್ದು ಪಂಚಮುಖಿ ದರ್ಶನಕ್ಕೆ. ಒಬ್ಬರಿಗೆ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಶೇರಿಂಗ್ ಆಟೋಲಿ 5 ಟೆಂಪಲ್ಸ್ ಕರ್ಕೊಂಡೋಗಿ ಬರ್ತಾರೆ. ನಾವು ಫಸ್ಟ್ ಹೋಗಿದ್ದು ಅಭಯಾಂಜನೇಯ ಸ್ವಾಮಿ ದರ್ಶನಕ್ಕೆ. ಇಲ್ಲಿ ಅಭಯಾಂಜನೇಯ ಸ್ವಾಮಿ ವಿಗ್ರಹ ಅಂತೂ ತುಂಬ ಚೆನ್ನಾಗಿತ್ತು. ನೀವೇ ನೋಡಿ ಎಷ್ಟು ಅದ್ಭುತವಾಗಿ, ಎಷ್ಟು ಉದ್ದವಾಗಿದೆ ಅಂತ. ನಮಗೆ ಇಲ್ಲಿ ಎಷ್ಟು ಅಡಿ ಅಂತ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ರಾಯರು ಧ್ಯಾನ ಮಾಡ್ತಾ ಕೂತಿದ್ದಾಗ ಪಂಚಮುಖಿ ಆಂಜನೇಯ ಕೆತ್ತನೆ ಕಲ್ಲಿನ ಮೇಲೆ ಉದ್ಭವ ಆಯಿತು ಅನ್ನೋದು ಇಲ್ಲಿನ ಕತೆ. ಮತ್ತು ಇಲ್ಲಿಂದ 150 ಮೀಟರಲ್ಲಿನೇ ನಮಗೆ ರಾಯರ ಮನೆ ದೇವರಾದ ಲಕ್ಷ್ಮೀ ದೇವಿ ಟೆಂಪಲ್ಲು ಇರುತ್ತೆ. ನಾವು ನಡ್ಕೊಂಡು ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರಬೇಕಾಗತ್ತೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಮಗೆ ಇಲ್ಲೊಂದು ಬೆಡ್ ಆ್ಯಂಡ್ ಪಿಲ್ಲೋ ಅಂತ ಒಂದು ದೊಡ್ಡ ಕಲ್ಲು ಸಿಗುತ್ತೆ. ಅದು ಆಂಜನೇಯ ಸ್ವಾಮಿ ಮಲಗಿರೋ ಅಂತ ಕಲ್ಲು ಮತ್ತು ದಿಂಬು ಅಂತ ಹೇಳಲಾಗುತ್ತೆ.
ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ನಾವು ಹೋಗಿದ್ದು ಬಿಚ್ಚಾಲೆ ಗ್ರಾಮ. ಬಿಚ್ಚಾಲೆ ಗ್ರಾಮದಲ್ಲಂತೂ ರಾಯರು ಓಡಾಡಿದ ಜಾಗ, ರಾಯರು ಜ್ಞಾನ ಮಾಡಿದ ಜಾಗ, ರಾಯರು ಮೊದಲು ನೆಲೆಸಿದ ಜಾಗ ಎಲ್ಲಾನು ನಮಗೆ ತೋರಿಸ್ತಾರೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಆ ದೇವಸ್ಥಾನ ನೋಡ್ಕೊಂಡು ಹೊರಗೆ ಬರ್ತಿದ್ದಾಗೆ ಈ ಬದನೆಕಾಯಿ ಬಜ್ಜಿ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಮಂತ್ರಾಲಯದಲ್ಲಿ ಬದನೆಕಾಯಿ ಬೋಂಡ ಅಥವಾ ಬದನೆಕಾಯಿ ಬಜ್ಜಿ ತುಂಬಾನೇ ಫೇಮಸ್ ಅಂತೆ. ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡಿದ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸರಿ ಮಂತ್ರಾಲಯಕ್ಕೆ ಹೋದಾಗ ಟ್ರೈ ಮಾಡೋದನ್ನ ಮರಿಬೇಡಿ. ಅಲ್ಲಿಂದ ನಾವು ಬಂದಿದ್ದು ರಾಯರ ಶಿಷ್ಯರಾದ ಅಪ್ಪಣ್ಣಾಚಾರ್ಯರವರ ಮನೆ. ಇಲ್ಲಿ ನಾವು ನೋಡಿದ್ವಿ ರಾಯರು ಪೂಜೆ ಮಾಡ್ತಿದ್ದಂತಹ ಮೂಲ ರಾಮನ ವಿಗ್ರಹ ನಮಗೆ ಕಾಣಿಸ್ತು. ತುಂಬಾನೇ ಅದ್ಭುತವಾಗಿತ್ತು. ಅಪ್ಪಣ್ಣಾಚಾರ್ಯರವರ ಮನೆಯಲ್ಲಿ ರಾಯರು 10 ವರ್ಷಗಳ ಕಾಲ ನೆಲೆಸಿದ್ರಂತೆ. ಇಲ್ಲಿ ಸಗಣಿ ತಾರಿಸಿದ ಜಾಗ ಏನಿದೆ, ಇಲ್ಲಿ ರಾಯರು ರೆಸ್ಟ್ ಮಾಡ್ತಾ ಇದ್ದ ಜಾಗ ಅಂತೆ. ಅದಕ್ಕೆ ಇಲ್ಲಿ ತುಂಬ ಜನ ಕಾಯಿನ್ಸು, ಹೂವು ಎಲ್ಲಾನು ಹಾಕ್ತಾ ಇದ್ರು. ಈ ಜಾಗನ ಮುಟ್ಟೋದಕ್ಕೇನೆ ನನಗೊಂಥರ ಖುಷಿ ಆಗ್ತಾ ಇತ್ತು. ಪಂಚಮುಖಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಾನು ಮಂತ್ರಾಲಯಕ್ಕೆ ರಿಟರ್ನ್ ಆದೆ. ಮಂತ್ರಾಲಯಕ್ಕೆ ರಿಟರ್ನ್ ಆಗಿ ಸಂಜೆ ದರ್ಶನ ಮಾಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಬಂದೆ. ಸಂಜೆ ಟೈಮು ನೋಡಿ ಮಂತ್ರಾಲಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಾನು ಮಂಚಲಮ್ಮ ದೇವಸ್ಥಾನದ ಬಗ್ಗೆ ಹೇಳೋದು ಮರ್ತಿದ್ದೆ. ಮಂತ್ರಾಲಯಕ್ಕೆ ಯಾರೇ ಬಂದರೂ ಕೂಡ ಫಸ್ಟ್ ದರ್ಶನ ಮಂಚಲಮ್ಮ ದೇವಿದೇ ಆಗಿರಬೇಕು. ಫಸ್ಟ್ ನಾವು ಮಂಚಲಮ್ಮನ ದರ್ಶನ ಮಾಡಿಕೊಂಡೇ ನಾವು ರಾಯರ ದರ್ಶನ ಮಾಡೋಕ್ಕೆ ಹೋಗಬೇಕು. ಇದು ಒಂದು ದೊಡ್ಡ ಕಥೆನೇ ಇದೆ. ಆ ಕಥೆನ ನಾನು ಇಲ್ಲಿ ಇವಾಗ ಹೇಳಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಮತ್ತೆ ಈವ್ನಿಂಗ್ ಮತ್ತೆ ನಾವು ದರ್ಶನಕ್ಕೆ ಹೋದ್ವಿ. ಈವ್ನಿಂಗ್ ಕೂಡ ಮಂತ್ರಾಕ್ಷತೆ ಇಸ್ಕೊಂಡು ನಾವು ರಾಯರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ನಾವು ರಿಟರ್ನ್ ಆದ್ವಿ. ನಾನು ರಾಯರ ದರ್ಶನ ಮಾಡಿಕೊಂಡು ಹೊರಗೆ ಬರ್ತಿದ್ದಂಗೆ ತೇರಾಗ್ತಾ ಇತ್ತು. ಇದು ಅರ್ಕೆ ಕಟ್ಕೊಂಡ ಭಕ್ತಾದಿಗಳು ಮಾಡ್ತಾರಂತೆ. ಇದನ್ನು ಕೂಡ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಈವ್ನಿಂಗ್ ಟೈಮ್ ತನಕ ನೀವು ಅಲ್ಲಿ ಇರ್ತೀರಾ ಅಂತ ಅಂದರೆ ಈವ್ನಿಂಗ್ 6:30 to 7:30 ಇದು ತೇರೇನಿರುತ್ತೆ ಇದು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಕೊಂಡೇ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಅಲ್ಲಿಂದ ಹೊರಗೆ ಬಂದಾಗ ಮಂತ್ರಾಲಯ ಹೀಗೆ ಕಾಣಿಸ್ತಿತ್ತು ನೋಡಿ. ನೀವೇನಾದರೂ ಈವ್ನಿಂಗ್ ತನಕ ಇರ್ತೀನಿ ಮಂತ್ರಾಲಯದಲ್ಲಿ ಅಂತ ಅಂದರೆ ನೀವು ಮಿಸ್ ಮಾಡದೆ ಮತ್ತೆ ಇನ್ನೊಂದ್ಸರಿ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಯಾಕಂದರೆ ಬೆಳಗ್ಗೆ ತುಂಬ ರಶ್ ಇರುತ್ತೆ, ಫಾಸ್ಟಾಗಿ ಎಲ್ಲರೂ ಕಳಿಸ್ತಾರೆ. ಅದೇ ನೀವು ಸಂಜೆ ಮತ್ತೆ ದರ್ಶನಕ್ಕೆ ಹೋದ್ರೆ ತುಂಬಾ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೋದು. ತುಂಬಾನೇ ನಿಧಾನವಾಗಿ ದರ್ಶನ ಆಗುತ್ತೆ, ನೀವು ದರ್ಶನ ಮಾಡ್ಕೊಂಡು ಬರ್ಬೋದು. ಅಲ್ಲಿಂದ ನಾನು ಹೋಗಿದ್ದು ದಾಸೋಹ ಭವನಕ್ಕೆ. ಮತ್ತೆ ಇನ್ನೊಂದ್ಸರಿ ಪ್ರಸಾದ ತಿನ್ಕೊಂಡು ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಆದೆ. ಇಷ್ಟ ಆಗಿತ್ತು ಮಂತ್ರಾಲಯದ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಬಾಯ್.